ಕೃಷ್ಣಂ ವಂದೇ ಜಗದ್ಗುರುಂ. ಗುರು ಎಂಬ ಶಬ್ದದಲ್ಲಿ ಗು ಎಂದರೆ ಅಂಧಕಾರ, ರು ಎಂದರೆ ಪ್ರಕಾಶ. ಯಾರು ಅಜ್ಞಾನರೂಪಿ ಅಂಧಕಾರವನ್ನು ಹರಿಸಿ ಜ್ಞಾನರೂಪಿ ಪ್ರಕಾಶವನ್ನು ಪ್ರಕಟಗೊಳಿಸುತ್ತಾರೋ ಅವರೇ ಗುರುಗಳು. ಶ್ರೀರಾಮಚರಿತ ಮಾನಸದಲ್ಲಿ ಸಾಕ್ಷಾತ್ ಪರಮೇಶ್ವರ ಗುರುಗಳ ಬಗ್ಗೆ ಈ ರೀತಿ ಹೇಳಿದ್ದಾನೆ. ಗುರುಬಿನು ಭವನಿಧಿ ತರಯಿನ ಕೋಯಿ ಜೌ ಬಿರಂಚಿ ಸಂಕರು ಸಮಹೋಯಿ. ಅಂದರೆ ಗುರುವಿಲ್ಲದೆ ಯಾರೂ ಕೂಡ ಸಂಸಾರ ಸಾಗರವನ್ನು ಪಾರು ಮಾಡಲು ಸಾಧ್ಯವಿಲ್ಲ. ಮತ್ತೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರೇ ಆಗಿರಲಿ. ಶಾಸ್ತ್ರಗಳಲ್ಲಿ ಗುರುವಿನ ಮಹಿಮೆಯನ್ನು ಭಗವಂತನಿಗಿಂತಲೂ ಹೆಚ್ಚು ಎಂದು ಹೇಳಲಾಗಿದೆ. ಭಗವಂತ ಶ್ರೀಕೃಷ್ಣ ಪರಮಾತ್ಮ ಶ್ರೀರಾಮ ಈ ಭೂಮಿಗೆ ಬಂದಾಗಲೆಲ್ಲ ಅವರುಗಳು ಗುರುಗಳ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಗುರುಗಳ ಚರಣಗಳಲ್ಲಿ ಶಿರವನ್ನಿರಿಸಿ ಜ್ಞಾನವನ್ನು ಪಡೆದಿದ್ದಾರೆ. ಅವರು ಸಾಕ್ಷಾತ್ ಪರಮಾತ್ಮ ಆದರೂ ಕೂಡ ಮನುಷ್ಯ ರೂಪವನ್ನು ಪಡೆದು ಈ ಪ್ರಪಂಚದಲ್ಲಿ ಗುರುವಿನ ಮಹಿಮೆಯನ್ನು ಸಾರಲು ಗುರುಗಳ ಸೇವೆಯನ್ನು ಮಾಡಿದ್ದಾರೆ. ಮನುಷ್ಯ ಜನ್ಮದಿಂದಲೇ ಗುರುಗಳನ್ನು ಪಡೆಯುತ್ತಾನೆ. ಲಾಲನೆ ಪಾಲನೆ ಮಾಡುವ ತಂದೆ ತಾಯಿ, ಲೌಕಿಕ ಶಿಕ್ಷಣವನ್ನು ನೀಡುವ ಗುರುಗಳು, ನಂತರ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವ ಗುರುಗಳು. ಆಧ್ಯಾತ್ಮಿಕ ಗುರುವು ಶಿಷ್ಯನನ್ನು ಸಾಂಸಾರಿಕ ಸುಖ ದುಃಖ, ಹಾನಿ ಲಾಭ ಮತ್ತು ಕರ್ಮಗಳ ಬಿರುಗಾಳಿಯಿಂದ ಪಾರು ಮಾಡಿ ಸುಖ ಶಾಂತಿ ಸಂತೋಷ ಮತ್ತು ಆತ್ಮದಲ್ಲಿ ಸ್ಥಿರವಾಗುವುದನ್ನು ಕಲಿಸುತ್ತಾರೆ. ಪ್ರಾಪಂಚಿಕ ಕುಚಕ್ರದಿಂದ ಮುಕ್ತಗೊಳಿಸುತ್ತಾರೆ. ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ಮಹಾಪುರುಷರು ಅವತಾರವೆತ್ತಿದ್ದಾರೋ ಅವರೆಲ್ಲರೂ ಕೂಡ ಗುರುವಿನ ಸಾನ್ನಿಧ್ಯವನ್ನು ಪಡೆದಿದ್ದಾರೆ. ಬಾಲಕ ಧ್ರುವನೂ ಕೂಡ ನಾರದರನ್ನೇ ತನ್ನ ಗುರುಗಳನ್ನಾಗಿ ಮಾಡಿಕೊಂಡು ನಾರದರು ನೀಡಿದ ಗುರು ಮಂತ್ರ ಉಪದೇಶವನ್ನು ಪಡೆದು ಕೊನೆಗೆ ಪರಮಾತ್ಮನ ಸಾನ್ನಿಧ್ಯವನ್ನೇ ಪಡೆದ. ಈಶ್ ಕೃಪಾ ಬಿನ್ ಗುರು ನಹಿ, ಗುರು ಬಿನಾ ನಹಿ ಜ್ಞಾನ್, ಜ್ಞಾನ ಬಿನಾ ಆತ್ಮ ನಹಿ, ಗಾವಹಿ ವೇದ ಪುರಾನ್. ಅಂದರೆ ಪರಮಾತ್ಮನ ಕೃಪೆ ಇಲ್ಲದೆ ಗುರು ಸಿಗುವುದಿಲ್ಲ, ಗುರುವಿಲ್ಲದೆ ಜ್ಞಾನ ಪ್ರಾಪ್ತವಾಗುವುದಿಲ್ಲ, ಜ್ಞಾನವಿಲ್ಲದೆ ವಾಸ್ತವಿಕ ಸ್ವರೂಪವಾದ ಅಮರ ಆತ್ಮದ ಅರಿವಾಗುವುದಿಲ್ಲ ಎಂದು ನಮ್ಮ ವೇದ ಪುರಾಣಗಳು ಹೇಳುತ್ತವೆ. ಯಾರ ಚರಣ ಸೇವೆಯನ್ನು ಮಾಡಿ ಅನೇಕ ಸಜ್ಜನರು ಉದ್ಧಾರವಾಗಿದ್ದಾರೋ ಅಂತಹ ಗುರುವೇ ಧನ್ಯ. ಯಾವಾಗಲೆಲ್ಲ ಭೂಮಿಯ ಮೇಲೆ ಭಾರ ಹೆಚ್ಚುವುದೋ, ಪಾಪ ಹೆಚ್ಚುವುದೋ, ಅನಾಚಾರ ಅತ್ಯಾಚಾರ ಹೆಚ್ಚಾಗುವುದೋ ಆವಾಗಲೆಲ್ಲ ಸ್ವತಃ ಸಮರ್ಥ ಸದ್ಗುರುವಿನ ರೂಪದಲ್ಲಿ ಭಗವಂತ ಅವತರಿಸುತ್ತಾನೆ. ಸಂತನ ಆತ್ಮ ಮತ್ತು ಭಗವಂತನ ಆತ್ಮ ಒಂದೇ. ಈ ಭೂಮಿಯಲ್ಲಿ ಅವತರಿಸಿದ ಅಂತಹ ಮಹಾತ್ಮ ಸಮರ್ಥ ಸದ್ಗುರುಗಳು ಸರಿಯಾದ ರೀತಿಯಲ್ಲಿ ಬದುಕುವುದನ್ನು ಕಲಿಸಿದರು ಮತ್ತು ಜನ್ಮ ಮರಣ ರೂಪಿ ಸಂಕಷ್ಟವನ್ನು ನಾಶ ಮಾಡಿದರು. ಯಾವ ನಿಜವಾದ ಶಿಷ್ಯ ತನ್ನ ಗುರುವಿನ ಶರಣದಲ್ಲಿ ಇದ್ದು ಅವರ ಆಜ್ಞೆಯನ್ನು ಪಾಲಿಸುತ್ತಾನೋ ಅಂತಹವರಿಗೆ ಯಾರೂ ಕೂಡ ಕೇಡು ಬಗೆಯಲು ಸಾಧ್ಯವಿಲ್ಲ. ಶಿಷ್ಯನ ಜನ್ಮಕುಂಡಲಿಯ ಗ್ರಹ ಮತ್ತು ಕರ್ಮಗಳ ಲೆಕ್ಕವನ್ನು ಬದಲಿಸಲು ಗುರುವಿಗೆ ಜಾಸ್ತಿ ಸಮಯ ಬೇಕಿಲ್ಲ. ಸದ್ಗುರುವಿನ ಸೇವೆ ಮಾಡುವ ಶಿಷ್ಯನ ಪ್ರತಿದಿನವೂ ಕೂಡ ದೀಪಾವಳಿಯೇ ಆಗಿರುತ್ತದೆ. ತಂದೆ ತಾಯಿ ದೇಹಕ್ಕೆ ಜನ್ಮವನ್ನು ನೀಡುತ್ತಾರೆ, ಆದರೆ ನಿಜವಾದ ಗುರು ಆ ದೇಹದಲ್ಲಿ ಇರುವ ಪರಬ್ರಹ್ಮ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಸಿ ಪರಮಾತ್ಮನಲ್ಲಿಯೇ ಪ್ರತಿಷ್ಠಿತರನ್ನಾಗಿ ಮಾಡಿಸುತ್ತಾರೆ. ಗುರು ಮಹಿಮೆ ಅಕಥನೀಯವಾದದ್ದು. ದೊಡ್ಡ ದೊಡ್ಡ ಪಾಪದ ಫಲವನ್ನೂ ಕೂಡ ಗುರುಗಳು ಚಿಟಿಕೆ ಹೊಡೆಯುವುದರಲ್ಲಿ ನಾಶಪಡಿಸುತ್ತಾರೆ. ಹೇಗೆ ಶಿಷ್ಯ ನಿಜವಾದ ಸದ್ಗುರುವಿನ ಶೋಧನೆಯನ್ನು ಮಾಡುತ್ತಾನೋ ಅದೇ ಪ್ರಕಾರ ಸದ್ಗುರುವೂ ಕೂಡ ನಿಜವಾದ ಶಿಷ್ಯನನ್ನು ಹುಡುಕುತ್ತಾನೆ. ಆ ಶಿಷ್ಯನ ಮೇಲೆ ತನ್ನ ಪೂರ್ಣ ಕೃಪೆಯನ್ನು ಬೀರಲು ಇಷ್ಟಪಡುತ್ತಾನೆ. ಶಿಷ್ಯನನ್ನು ಕೂಡ ಗುರುಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ಇಚ್ಛಿಸುತ್ತಾರೆ. ಸಂತರ ಮಹಿಮೆಯನ್ನು ಯಾರೂ ಕೂಡ ಪೂರ್ಣವಾಗಿ ತಿಳಿಯಲು ಸಾಧ್ಯವಿಲ್ಲ. ಶಿಷ್ಯನು ತನ್ನ ಜನ್ಮದಲ್ಲಿ ಯಾವ ರೋಗ ಅಸಹಾಯಕತೆ ನೋವನ್ನು ಅನುಭವಿಸುತ್ತಾನೋ ಅದು ಅವನ ಕರ್ಮಗಳ ಕಾರಣದಿಂದ. ಆದರೆ ಸಾಧು ಸೇವೆಯನ್ನು ಮಾಡುವ ಮಾತ್ರದಿಂದಲೇ ಶಿಷ್ಯನ ಕೆಟ್ಟ ಕರ್ಮಗಳೆಲ್ಲವೂ ದೂರವಾಗುತ್ತದೆ. ಪರಮಾತ್ಮ ತನ್ನ ಅವಮಾನವನ್ನಾದರೂ ಸಹಿಸುತ್ತಾನೆ, ಆದರೆ ಗುರುವಿನ ಅವಮಾನವನ್ನು ಯಾವತ್ತೂ ಸಹಿಸುವುದಿಲ್ಲ, ಕ್ಷಮಿಸುವುದೂ ಇಲ್ಲ. ಇದನ್ನು ಒಂದು ಕಥೆಯ ಮೂಲಕ ತಿಳಿಯೋಣ.
ಒಮ್ಮೆ ದೇವರ್ಷಿ ನಾರದರು ವೈಕುಂಠಕ್ಕೆ ಬಂದಾಗ ವಿಷ್ಣು ಮತ್ತು ಲಕ್ಷ್ಮಿ ಅವರನ್ನು ಬಹಳ ಆದರದಿಂದ ಆದರಿಸಿದರು. ಆದಿನಾರಾಯಣ ನಾರದರ ಕೈಯನ್ನು ಹಿಡಿದು ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದ. ಒಂದು ಕಡೆ ವಿಷ್ಣು ನಾರದರ ಚರಣವನ್ನು ಒತ್ತುತ್ತಿದ್ದರೆ ಇತ್ತ ಲಕ್ಷ್ಮಿ ನಾರದರಿಗೆ ಗಾಳಿ ಬೀಸುತ್ತಿದ್ದಳು. ನಾರದರು ಹೇಳಿದರು, ಭಗವಂತ, ನನ್ನ ಚರಣವನ್ನು ಬಿಡಿ, ಯಾಕಾಗಿ ಈ ಲೀಲೆ? ಪರಮಾತ್ಮ, ಇದೆಂತಹ ರಹಸ್ಯ ಹೇಳಿ ಎಂದರು. ಪರಮಾತ್ಮ ಹೇಳಿದ, ನಾರದರೆ, ನೀವು ಗುರುಗಳ ಲೋಕದಿಂದ ಬಂದಿದ್ದೀರಿ, ಮಹಾಪುರುಷರ ಲೋಕದಿಂದ ಬಂದಿದ್ದೀರಿ. ಯಮಪುರಿಯಲ್ಲಿ ಪಾಪವನ್ನು ಭೋಗಿಸಬೇಕು, ವೈಕುಂಠದಲ್ಲಿ ಪುಣ್ಯದ ಫಲವನ್ನು ಭೋಗಿಸಬೇಕು. ಆದರೆ ಮೃತ್ಯುಲೋಕದಲ್ಲಿ ಸದ್ಗುರುವಿನ ಪ್ರಾಪ್ತಿಯಾಗುತ್ತದೆ. ಇದರಿಂದ ಜೀವ ಶಾಶ್ವತವಾಗಿ ಮುಕ್ತವಾಗುತ್ತದೆ. ನೀವು ಯಾವುದೋ ಗುರುವಿನ ಶರಣವನ್ನು ಗ್ರಹಿಸಿ ಬಂದಿದ್ದೀರಾ ಎನಿಸುತ್ತಿದೆ ಎಂದ ಪರಮಾತ್ಮ. ನಾರದರಿಗೆ ತಮ್ಮ ತಪ್ಪಿನ ಅರಿವು ಮಾಡಿಸಲೆಂದೇ ಪರಮಾತ್ಮ ಈ ಎಲ್ಲ ಲೀಲೆಗಳನ್ನು ಮಾಡುತ್ತಿದ್ದ. ನಾರದರು ಹೇಳಿದರು, ಪ್ರಭು, ನಾನು ನಿಮ್ಮ ಭಕ್ತ, ನನಗೆ ಯಾರೂ ಗುರುಗಳಿಲ್ಲ. ಗುರು ಏನನ್ನು ಕೊಡುತ್ತಾರೆ? ಗುರುವಿನ ಮಹತ್ವವೇನು? ಇದನ್ನು ಹೇಳುವ ಕೃಪೆ ಮಾಡಿ ಎಂದರು ನಾರದರು. ಪರಮಾತ್ಮ ಹೇಳಿದ, ಗುರು ಎಂದರೆ ಯಾರು, ಅವರ ಮಹತ್ವವೇನು ಎಂದು ತಿಳಿಯಬೇಕೆಂದರೆ ಸ್ವತಃ ಅವರ ಬಳಿಯೇ ಹೋಗಬೇಕು. ಇದು ವೈಕುಂಠ. ಭೂಮಿಯ ಮೇಲೆ ಮಾತ್ರ ಗುರುವಿನ ಸಾಕ್ಷಾತ್ಕಾರವಾಗುವುದು. ಗುರುಗಳು ನಮ್ಮ ಹೃದಯದಿಂದ ನಮ್ಮ ಮನಸ್ಸಿನ ಕೊಳೆ, ಕುಕರ್ಮಗಳ ಸಂಸ್ಕಾರ, ನಮ್ಮ ಹೃದಯದ ಅಪರಾಧ, ಕಾಮ, ಕ್ರೋಧ, ಲೋಭ, ಮೋಹ ಇತ್ಯಾದಿ ವಿಕಾರಗಳನ್ನು ತೆಗೆದು ನಿರ್ವಿಕಾರ ಚೈತನ್ಯ ಸ್ವರೂಪನಾದ ಪ್ರಭು ಪರಮಾತ್ಮನ ಪ್ರಾಪ್ತಿಯಾಗಲು ಸಹಯೋಗವನ್ನು ನೀಡುತ್ತಾರೆ. ಶಿಷ್ಯ ಎಲ್ಲಿಯ ತನಕ ಗುರು ಪದವಿಯನ್ನು ಪಡೆಯುವುದಿಲ್ಲವೋ ಅಲ್ಲಿಯ ತನಕ ಪ್ರತಿ ಜನ್ಮದಲ್ಲಿಯೂ ಕೂಡ ಶಿಷ್ಯನ ಮೇಲೆ ಗಮನವನ್ನು ಇಟ್ಟು ಜೀವದ ಪರಬ್ರಹ್ಮ ಯಾತ್ರೆಯನ್ನು ಮಾಡಿಸುತ್ತಾರೆ. ನಾರದರೆ, ಹೋಗಿ ಯಾವುದಾದರೂ ಗುರುಗಳ ಶರಣವನ್ನು ತೆಗೆದುಕೊಳ್ಳಿ, ಆಮೇಲೆ ಇಲ್ಲಿಗೆ ಬನ್ನಿ ಎಂದ ವಿಷ್ಣು. ಮಹರ್ಷಿ ನಾರದರು ಗುರುಗಳನ್ನು ಹುಡುಕುತ್ತಾ ಮೃತ್ಯುಲೋಕಕ್ಕೆ ಬಂದರು. ಸೂರ್ಯೋದಯದ ಸಮಯದಲ್ಲಿ ಸರ್ವಪ್ರಥಮ ಯಾರು ಸಿಗುತ್ತಾರೋ ಅವರನ್ನೇ ನನ್ನ ಗುರುಗಳನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದು ನಾರದರು ಯೋಚಿಸಿದರು. ಕೊಳದ ಬಳಿ ಹೋದಾಗ ವ್ಯಕ್ತಿಯೊಬ್ಬನನ್ನು ಕಂಡರು. ಬಹುಶಃ ಆತ ಸ್ನಾನ ಮಾಡಿಕೊಂಡು ಬರುತ್ತಿದ್ದ ಎಂದು ಕಾಣುತ್ತದೆ. ಕೈಯಲ್ಲಿ ಉರಿಯುತ್ತಿರುವ ಅಗರಬತ್ತಿಯನ್ನು ಹಿಡಿದಿದ್ದ. ನಾರದರು ಮನಸ್ಸಿನಲ್ಲಿ ಅವನನ್ನೇ ಗುರು ಎಂದು ಒಪ್ಪಿದರು. ಹತ್ತಿರ ಬಂದು ನೋಡಿದಾಗ ಆತ ಮೀನು ಹಿಡಿಯುವವನು, ಹಿಂಸಕ ಎಂದು ಗೊತ್ತಾಯಿತು. ಆದರೆ ಆದಿನಾರಾಯಣ ವಿಷ್ಣುವೇ ಬೆಸ್ತನ ರೂಪವನ್ನು ಧರಿಸಿ ಬಂದಿದ್ದ. ನಾರದರು ಬೆಸ್ತನಿಗೆ, ನಿಮ್ಮನ್ನು ನನ್ನ ಗುರುವೆಂದು ಸ್ವೀಕರಿಸಿದ್ದೇನೆ ಎಂಬ ಸಂಕಲ್ಪವನ್ನು ತಿಳಿಸಿದರು. ನಾರದರು ಬೆಸ್ತನ ಕಾಲನ್ನು ಹಿಡಿದುಕೊಂಡರು. ಬಿಡು ನನ್ನನ್ನು ಎಂದು ಬೆಸ್ತ ಹೇಳಿದ. ನಾರದರಿಂದ ತನ್ನನ್ನು ಬಚಾಯಿಸಿಕೊಳ್ಳಲು, ಸರಿ, ನಿನ್ನನ್ನು ಶಿಷ್ಯನೆಂದು ಸ್ವೀಕರಿಸಿದ್ದೇನೆ ಎಂದ ಬೆಸ್ತ. ನಾರದರು ಮರಳಿ ವೈಕುಂಠಕ್ಕೆ ಬಂದರು. ಪರಮಾತ್ಮ ಕೇಳಿದ, ನಾರದರೆ, ಈಗ ನೀವು ನಿಗುರರಲ್ಲ ತಾನೇ ಎಂದ. ಇಲ್ಲ ಭಗವಾನ್, ನಾನು ನನ್ನ ಗುರುವನ್ನು ಪಡೆದು ಬಂದಿದ್ದೇನೆ ಎಂದರು ನಾರದರು. ಹೇಗಿದ್ದಾರೆ ನಿಮ್ಮ ಗುರುಗಳು ಎಂದ ನಾರಾಯಣ. ನಾರದರು ಹೇಳಿದರು, ಸ್ವಲ್ಪ ಮೋಸ ಹೋದೆ. ಗುರುವಾಗಿ ಆ ಬೆಸ್ತ ಸಿಕ್ಕಿದರು. ಈಗೇನು ಮಾಡಲಿ? ನಿಮ್ಮ ಆಜ್ಞೆಯೆಂದು ತಿಳಿದು ಅವನನ್ನೇ ಗುರುವನ್ನಾಗಿ ಮಾಡಿಕೊಂಡೆ ಎಂದರು ನಾರದರು. ಇದನ್ನು ಕೇಳಿದ ಭಗವಂತ ಸಿಟ್ಟಾದ. ನಾರದರೆ, ನೀವು ಗುರು ಶಬ್ದಕ್ಕೆ ಅಪಮಾನ ಮಾಡಿದ್ದೀರಾ. ಹೋಗಿ 84 ಲಕ್ಷ ಜನ್ಮಗಳ ತನಕ ಮಾತೆಯ ಗರ್ಭದಲ್ಲಿ ನರಕವನ್ನು ಅನುಭವಿಸಿ ಎಂದ. ನಾರದರು ಬಹಳ ಅತ್ತರು, ಚಡಪಡಿಸಿದರು, ಬೇಡಿದರು. ಪರಮಾತ್ಮ ಹೇಳಿದ, ಇದಕ್ಕೆ ಪರಿಹಾರ ಇಲ್ಲಿಲ್ಲ. ಇದು ಪುಣ್ಯವನ್ನು ಅನುಭವಿಸುವ ಸ್ಥಳ. ನರಕ ಪಾಪದ ಫಲವನ್ನು ಭೋಗಿಸುವ ಜಾಗ. ಕರ್ಮದಿಂದ ಬಿಡುಗಡೆಯಾಗುವ ಸ್ಥಳ ಮನುಷ್ಯಲೋಕ. ನೀವು ನಿಮ್ಮ ಗುರುವಿನ ಸ್ಥಳವಾದ ಮೃತ್ಯುಲೋಕಕ್ಕೆ ಹೋಗಿ, ಅಲ್ಲೇ ನಿಮ್ಮ ಉದ್ಧಾರವಾಗುವುದು ಎಂದ ಪರಮಾತ್ಮ. ನಾರದರು ಮರಳಿ ಭೂಮಿಗೆ ಬಂದರು. ಆ ಬೆಸ್ತನ ಕಾಲನ್ನು ಹಿಡಿದು ಕಣ್ಣೀರು ಸುರಿಸುತ್ತಾ ಹೇಳಿದರು, ಹೇ ಗುರುದೇವ, ನಾನು ಸಂಕಟದಲ್ಲಿ ಸಿಲುಕಿದ್ದೇನೆ, ನೀವೇ ನನ್ನನ್ನು ಉದ್ಧರಿಸಬೇಕು ಎಂದರು.
ಗುರುಗಳು ನಡೆದಿದ್ದೆಲ್ಲವನ್ನೂ ಕೇಳಿ ಕೆಲವು ಸಂಕೇತಗಳನ್ನು ಹೇಳಿದರು. ನಾರದರು ಮತ್ತೆ ವೈಕುಂಠಕ್ಕೆ ಬಂದರು. ನಾರದರು ಹೇಳಿದರು, ಭಗವಂತ, ನಾನು 84 ಲಕ್ಷ ಯೋನಿಗಳಲ್ಲಿ ಜನಿಸುತ್ತೇನೆ. ಆದರೆ ಕೃಪೆ ಮಾಡಿ ಅದರ ನಕ್ಷೆಯನ್ನು ಹೇಳಿ. 84 ಲಕ್ಷ ಯೋನಿಯ ಚಿತ್ರಣವನ್ನು ತೋರಿಸು ಪರಮಾತ್ಮ ಎಂದರು ನಾರದರು. ಪರಮಾತ್ಮ ನಕ್ಷೆಯನ್ನು ಸೃಷ್ಟಿಸಿ ತೋರಿಸಿದ. ನಾರದರು ಆ ನಕ್ಷೆಯ ಮೇಲೆ ಹೊರಳತೊಡಗಿದರು. ಅರೆ, ಇದೇನು ಮಾಡುತ್ತಿದ್ದೀರಿ ನಾರದರೇ ಎಂದ ಪರಮಾತ್ಮ. ಹೇ ಭಗವಂತ, 84 ಲಕ್ಷ ಯೋನಿಯು ನಿಮ್ಮಿಂದ ಮಾಡಲ್ಪಟ್ಟಿದೆ. ಹಾಗೆಯೇ ಈ ನಕ್ಷೆಯೂ ಕೂಡ ನಿಮ್ಮಿಂದಲೇ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ನಕ್ಷೆಯ ಮೇಲೆ 84 ಬಾರಿ ಹೊರಳಾಡಿ 84 ಲಕ್ಷ ಯೋನಿಗಳನ್ನು ಭೋಗಿಸುತ್ತಿದ್ದೇನೆ ಎಂದರು ನಾರದರು. ಭಗವಂತ ಹೇಳಿದ, ನೋಡಿದಿರಾ ನಾರದರೆ, ಮಹಾಪುರುಷರ ಸಲಹೆಗಳೂ ಕೂಡ ಅತ್ಯುತ್ತಮವಾಗಿರುತ್ತದೆ. ಈ ಯುಕ್ತಿಯೂ ಕೂಡ ನಿಮಗೆ ಆ ಗುರುಗಳಿಂದಲೇ ಸಿಕ್ಕಿತು. ನಾರದರೆ, ಮಹಾಪುರುಷರ ಆಜ್ಞೆಯಂತೆ ಜೀವ ಅತೃಪ್ತರ ಹೃದಯದಲ್ಲಿ ತೃಪ್ತಿಯನ್ನು ಪಡೆಯುತ್ತದೆ. ಅಶಾಂತ ಹೃದಯದಲ್ಲಿ ಪರಮಾತ್ಮನ ಶಾಂತಿಯನ್ನು ಪಡೆಯುತ್ತದೆ ಜೀವ. ಅಜ್ಞಾನದಿಂದ ತುಂಬಿದ ಹೃದಯದಲ್ಲಿ ಆತ್ಮದ ಪ್ರಕಾಶವನ್ನು ಪಡೆಯುತ್ತದೆ. ಯಾವ ಮಹಾಪುರುಷರು ಜೀವನದಲ್ಲಿ ಗುರುಗಳ ನಿಜವಾದ ಪ್ರಸಾದವನ್ನು ಪಡೆಯುತ್ತಾರೋ ಅವರ ಉದ್ಧಾರವಾಗುತ್ತದೆ. ಅಂತಹ ಗುರುಗಳ ಮಹಾಪುರುಷರ ವರ್ಣನೆ ಮಾಡಲು ನಾವು ಶಕ್ತರಲ್ಲ. ಅಂತಹ ಜ್ಞಾನಿಯಾದ ಮಹಾಪುರುಷರು ಯಾರನ್ನು ಮೆಚ್ಚಿಕೊಳ್ಳುತ್ತಾರೋ, ಯಾರ ಜೀವನದಲ್ಲಿ ಸ್ವಲ್ಪವಾದರೂ ಸಿಹಿಯಾದ ದೃಷ್ಟಿಯನ್ನು ಬೀರುತ್ತಾರೋ ಅವರ ಜೀವನದಲ್ಲಿ ಮಧುರತೆಯ ಸಂಚಾರವಾಗುತ್ತದೆ. ಯಾವ ವ್ಯಕ್ತಿ ಸದ್ಗುರುವಿನಿಂದ ದೀಕ್ಷೆ ತೆಗೆದುಕೊಂಡು ಸದ್ಗುರುಗಳ ಅನುಸಾರ ಜೀವನವನ್ನು ಕಳೆಯುತ್ತಾನೋ, ಅವರ ಆಜ್ಞೆಯಂತೆ ನಡೆಯುತ್ತಾನೋ ಅಂತಹ ವ್ಯಕ್ತಿ ಸಹಜವಾಗಿ ಕರ್ಮಗಳು ಮತ್ತು ಗ್ರಹಗಳ ನಡೆಯಿಂದ ಪಾರಾಗುತ್ತಾನೆ. ಗುರುಮುಖದಿಂದ ಬಂದ ಈ ವಾಣಿಯನ್ನು ಕೇಳಿ ನಿಮ್ಮ ಜೀವನದ ದುಃಖ ನಾಶವಾಗಿ ಸ್ವಲ್ಪವಾದರೂ ಸುಖ ಪ್ರಾಪ್ತಿಯಾದರೆ ಅದರ ಶ್ರೇಯಸ್ಸು ನನ್ನ ಗುರುಗಳಿಗೆ ಹೋಗುತ್ತದೆ. ಗುರುದೇವರಲ್ಲಿ ಕೈ ಮುಗಿದು ಚರಣಗಳಿಗೆ ಪ್ರಣಾಮ ಮಾಡಿ ಅವರ ಜೈಕಾರ ಮಾಡಿ ಬೇಡುತ್ತೇನೆ. ಗುರು ಮಹಾರಾಜರೇ, ಯಾರೆಲ್ಲ ನಿಮ್ಮ ಆಶ್ರಯದಲ್ಲಿ ಬರುವರೋ ಕೃಪೆ ಮಾಡಿ ಅವರೆಲ್ಲರ ಕಷ್ಟಗಳನ್ನು ನಿವಾರಿಸಿ ಅವರ ಹಕ್ಕಿನ ಎಲ್ಲವೂ ಕೂಡ ಅವರ ಜೀವನದಲ್ಲಿ ಸಿಗಲಿ. ಅವರ ಪಾಪ ಕರ್ಮಗಳು ನೀಗಲಿ, ಅವರ ಪುಣ್ಯದಲ್ಲಿ ಅಭಿವೃದ್ಧಿಯಾಗಲಿ ಎಂದು ಬೇಡುತ್ತೇನೆ. ಎಲ್ಲ ಗುರುಭಕ್ತರಿಗೂ ಗುರು ಪೌರ್ಣಮಿಯ ಹಾರ್ದಿಕ ಶುಭಾಶಯಗಳು. ಗುರುಚರಣಾರವಿಂದಾರ್ಪಣಮಸ್ತು. ಜೈ ಜೈ ಗುರುದೇವ ದತ್ತ.